ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇನ್ಫಾರ್ಮೇಷನ್ನ ಸರ್ಕಾರ ನೀಡಿದೆ. ಆ ನೀಡಿದಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಕೆಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶಾಕ್ ಇನ್ಫಾರ್ಮೇಷನ್ನು ಕೂಡ ಕೊಡ್ತಾ ಇದೆ. ಯಾರಿಗೆ ಅಂತಂದರೆ, ಯಾರ ನಿಜವಾದ ಅರ್ಹ ಫಲಾನುಭವಿ ಅಲ್ವೋ ಅವರಿಗೆ ಇನ್ನು ಮುಂದೆ 2,000 ರೂಪಾಯಿ ಹಣ ಬರಲ್ಲ, ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಆ ರೀತಿಯಾಗಿ ಅದನ್ನು ಕಟ್ ಮಾಡುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಹಾಗಾದರೆ ಏನಿದು ಶಾಕಿಂಗ್ ನ್ಯೂಸ್ ಮತ್ತು ಅಪ್ಡೇಟ್ ಇನ್ಫಾರ್ಮೇಷನ್ ಸರ್ಕಾರ ಕೊಡ್ತಿರುವಂಥ ಅಪ್ಡೇಟ್ ಇನ್ಫಾರ್ಮೇಷನ್ ಏನು, ಮತ್ತು ನಾವೇನು ಮಾಡಬೇಕು? ಗೃಹಲಕ್ಷ್ಮಿ ಫಲಾನುಭವಿಗಳು ನಮಗೆ ಈ ಸರ್ಕಾರ ಕೊಡ್ತಿರುವಂಥ 2,000 ರೂಪಾಯಿ ಹಣ ನಿರಂತರವಾಗಿ ಬರಬೇಕು ಅಂದರೆ ನಾವೇನು ಮಾಡಬೇಕು? ಈ ಕುರಿತಾದಂಥ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ಮೊದಲನೇದಾಗಿ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಒಂದು ಅನ್ನಭಾಗ್ಯ ಗ್ಯಾರಂಟಿ ಸ್ಕೀಮ್, ಎರಡನೇದು ಗೃಹಲಕ್ಷ್ಮಿ ಸ್ಕೀಮ್. ಈ ಗೃಹಲಕ್ಷ್ಮಿ ಸ್ಕೀಮ್ ಪ್ರತಿ ತಿಂಗಳು ಆರಂಭದಲ್ಲಿ 2,000 ರೂಪಾಯಿ ಹಣ ಕೊಡ್ತಾನೆ ಬಂದರು. 6 ತಿಂಗಳ ನಂತರ ಅದು ಡಿಲೇ ಆಗ್ತಾನೆ ಬಂತು. ಆದರೆ ಹಣ ಕೊಡುವಂಥ ಕಾರ್ಯ ಆಗ್ತಾ ಇದೆ. ಈಗ ಈ ಹಿಂದೆ DCM ಆಗಿದ್ದಂಥ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಏನು ಅಂತಂದರೆ, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಈ 2 ಸ್ಕೀಮ್ಗಳಲ್ಲಿ ಅರ್ಹರಲ್ಲದೆ ಇರೋರು ಕೂಡ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಯೋಜನೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮೃತರಾದವರ ಹಣ ಅವರ ಬ್ಯಾಂಕ್ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು, GST ಫೈಲ್ ಮಾಡ್ತಿರೋರು, ಇವರ ಖಾತೆಗೂ ಕೂಡ, ಅವರ ಕುಟುಂಬದ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇದು ನಿಯಮದ ಪ್ರಕಾರ ಇಲ್ಲ. ಈ ಹಿನ್ನೆಲೆಯಲ್ಲಿ ಪುನರ್ ಪರಿಶೀಲನೆ ಕಾರ್ಯ ನಡಿಬೇಕು. ಆ ಕಾರ್ಯ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅಂಥೇಳಿ ಈ ಹಿಂದೆ DCM ಆಗಿದ್ದಾಗ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಈಗ ಅವರು CM ಆಗಿದ್ದಾರೆ. ಅದೇ ರೀತಿಯಾಗಿ ಕೆಲ ಪುನರ್ ಪರಿಶೀಲನಾ ಕಾರ್ಯ ವುಮೆನ್ಸ್ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ 12,000ಕ್ಕೂ ಹೆಚ್ಚು ಜನರ ಅಕೌಂಟ್ಗಳ ಹಣ ಏನು ಹೋಗ್ತಾ ಇತ್ತಲ್ಲ ಅದನ್ನು ಕಟ್ ಮಾಡುವಂಥ ಕಾರ್ಯ ಮಾಡಿದೆ. ಬೆಂಗಳೂರು ದಕ್ಷಿಣ 1ರಲ್ಲೇ ನಿಮಗೆ ಎಷ್ಟು ಅಂದರೆ 12,719 ಗೃಹಲಕ್ಷ್ಮಿಯರನ್ನ ಯೋಜನೆಯಿಂದ ಹೊರಗಿಡುವಂಥ ಕಾರ್ಯ ಮಾಡಿದ್ದಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣದ ಭಾಗದ ಡಾಟಾ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿರೋದು. ಇದರಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ಎಷ್ಟು ಜನ ಮೃತರಾಗಿದ್ದಾರೆ ಅಂದರೆ 6,624 ಜನ ಮೃತರಾಗಿದ್ದಾರೆ, ತೀರ್ಕೊಂಡಿದ್ದಾರೆ. ಆದರೆ ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ ಖಾತೆಗೆ ಹಣ ಹೋಗ್ತಾ ಇದೆ. ಯಾಕಂದರೆ ಅದರ ಅಪ್ಡೇಟ್ ಇನ್ಫಾರ್ಮೇಷನ್ನ ಮೃತರ ಕುಟುಂಬದ ಸದಸ್ಯರು ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಕೆಲವರು ಮಿಸ್ಯೂಸ್ ಮಾಡಿಕೊಂಡು ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಬಂದ ಹಣವನ್ನು ಬಿಡಿಸ್ಕೊಳ್ಳಲು ಕೂಡ ಯಶಸ್ವಿಯಾಗಿದ್ದಾರಂತೆ. ಇದರಲ್ಲಿ ಎಲ್ಲರೂ ಅಲ್ಲ, ಆ ರೀತಿಯ ಸುಲಭ ಅಲ್ಲ ಮೃತರ ಖಾತೆಗೆ ಬಂದ ಹಣ ತಗೊಳ್ಳೋದು. ಕೆಲವರು ಮಾಡ್ತಾ ಇದ್ದಾರಂತೆ. ಸೊ ಈ ಹಣವನ್ನು ಮತ್ತೆ ವಾಪಸ್ ಪಡೀಲಿಕ್ಕೆ ಸರ್ಕಾರನೂ ಕೂಡ ಮುಂದಾಗ್ತಾ ಇದೆ. ಆ ಖಾತೆಯಲ್ಲಿ ಏನು ಯಾರಿದ್ರಲ್ಲ ಅಷ್ಟು ಜನರ ಆ ಖಾತೆಯನ್ನೇ, ಅಂದರೆ ಅವರ ಹೆಸರನ್ನೇ ಡಿಲೀಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಒಂದು ವೇಳೆ ಈಗ ನಮ್ಮ ಮನೇಲಿ ಯಾರು ಮನೆ ಯಜಮಾನಿ ತೀರ್ಕೊಂಡಿದ್ರು ಅಂತ ಅಂದ್ಕೊಳ್ಳಿ, ಅವ್ರಿಗೆ 2,000 ಬರ್ತಾ ಇತ್ತು ಅಂದ್ಕೊಳ್ಳಿ. ಸೊ ಆವಾಗ ಕೂಡಲೇ ಹೋಗಿ ಡಿಪಾರ್ಟ್ಮೆಂಟಿಗೆ, ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಈಗೀಗೆ ತೀರ್ಕೊಂಡಿದ್ದಾರೆ, ಈಗ ಮನೆ ಯಜಮಾನಿ ಸೊಸೆ ಆಗ್ತಾರೆ, ಅತ್ತೆ ಇದ್ದರು ಅಂದ್ಕೊಳ್ಳಿ, ಸೊಸೆ ಆಗ್ತಾರೆ, ಇವರನ್ನು ಆ್ಯಡ್ ಮಾಡಿ ಅಂಥೇಳಿ ಆ್ಯಡ್ ಮಾಡಿಸ್ಬೋದಾಗಿತ್ತು. ಆ ಕಾರ್ಯ ಮಾಡಿಲ್ಲ. ಅಂದರೆ ಒಂದು ವೇಳೆ ಹಾಗೇನಾದರೂ ಹೇಳಕ್ಕೆ ಹೋದರೆ ಪೂರ್ತಿ ಕಟ್ಟೆ ಆಗಿಬಿಡುತ್ತೆ, ನಮಗೆ ಬರೋದೇ ಇಲ್ಲ ಅಂತ ಅಂದ್ಕೊಂಡು ಇನ್ಫಾರ್ಮೇಷನ್ನೇ ಕೆಲವರು ಹೇಳಿಲ್ಲ. ಈ ಹಿನ್ನೆಲೆಯಲ್ಲಿ ಈಗೆಲ್ಲ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಈ ರೀತಿಯಾಗಿ ಒಟ್ಟು 6,624 ಜನ ಏನಿದ್ರಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅವರ ಬ್ಯಾಂಕ್ ಖಾತೆಯನ್ನು ಅವರ ಅಕೌಂಟಿಗೆ ಹಾಕೋದನ್ನು ಈಗ ಸ್ಟಾಪ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ 4,800 ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು, GST ಫೈಲ್ ಮಾಡ್ತಿರೋರು ಫಲಾನುಭವಿಗಳ ಪಟ್ಟಿಯಲ್ಲೂ ಕೂಡ ಪತ್ತೆಯಾಗಿದೆ. ಅಂದರೆ ಉದಾಹರಣೆಗೆ ಮನೆ ಯಜಮಾನಿ ಇರ್ತಾರೆ, ಅವರ ಯಜಮಾನ ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಾಗಿದ್ದರೆ ಅಥವಾ GST ಏನಾದರೂ ಫೈಲ್ ಬಿಸ್ನೆಸ್ ಮಾಡ್ತಾ ಇದ್ದು GST ಫೈಲ್ ಅದು 25 ಲಕ್ಷದ ಮೇಲೆ ಇಯರ್ಲಿ ಟ್ರಾನ್ಸಾಕ್ಷನ್ ಏನಾದರೂ ಆಗಿದ್ದರೆ ಸೊ ಆವಾಗ ಅವರನ್ನು ಹೊರಗಿಡುವಂಥ ಕಾರ್ಯನೂ ಕೂಡ ಆಗುತ್ತೆ. ಈ ರೀತಿ 4,800 ಜನ ಇದ್ದಾರೆ ಅನ್ನುವಂಥದ್ದು ಬೆಂಗಳೂರು ಸೌತಲ್ಲಿ 1ರಲ್ಲೇ ಇನ್ಫಾರ್ಮೇಷನ್ ಸಿಗ್ತಿರೋದು. ಇನ್ನು ಆಧಾರ್ ಸೀಡಿಂಗ್ ಮಾಡದೇ ಇರುವಂಥವ್ರು ಕೂಡ 1,295 ಜನ ಇದ್ದಾರೆ. ಇವರು ಗೃಹಲಕ್ಷ್ಮಿ ಸೌಲಭ್ಯವನ್ನು ಪಡಿತಾ ಇದ್ದಾರೆ, ಅಂದರೆ 2,000 ರೂಪಾಯಿ ಹಣ ಪಡಿತಾ ಇದ್ದಾರೆ. ಏನಿದು ಆಧಾರ್ ಸೀಡಿಂಗ್? 2 ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಆಧಾರ್ ಸೀಡಿಂಗ್ ಅಂತ ಏನು ಅಂತಂದರೆ ಏನಿಲ್ಲ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ KYC ಆಗಿದೆಯೇ ಇಲ್ಲ, ಆಧಾರ್ ಸೀಡಿಂಗ್ ಆಗಬೇಕಾಗತ್ತೆ, ಅಪ್ಡೇಟ್ ಆಗಬೇಕಾಗತ್ತೆ.
ಹಣದ ವ್ಯವಹಾರ ನೀವು ಏನೂ ಮಾಡದೇ ಇದ್ದರೆ, ಒಂದು ಕೊಡುವುದಾಗಲಿ ಬಿಡಿಸ್ಕೊಳ್ಳೋದಾಗಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ತಾನೇ ಇರಬೇಕು. ಒಂದು ವೇಳೆ ಏನೂ ಮಾಡಿಲ್ಲ ಅಂದರೆ ನೀವು ಈ KYCಯನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಕಾಲಕ್ಕೆ 2 ವರ್ಷಕ್ಕೊಂದ್ಸರಿ, 1 ವರ್ಷಕ್ಕೊಂದ್ಸರಿ, 3 ವರ್ಷಕ್ಕೊಂದ್ಸರಿ ಹಿಂಗೆ ಮಾಡಿಸ್ತಾ ನೀವು ಈ KYCಯನ್ನು ಮಾಡ್ತಾ ಇರಬೇಕು. ಮಾಡದೇ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆವಾಗ ಆಧಾರ್ ಸೀಡಿಂಗನ್ನು ನಿಮಗೆ ಅನ್ನೋ ಹೆಸರಲ್ಲಿ ಕಾರ್ಡ್ ಇನ್ಆ್ಯಕ್ಟಿವ್ ಅಂಥೇಳಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ 1295 ಜನ ಗೃಹಲಕ್ಷ್ಮಿಯವರು ಸೌಲಭ್ಯ ಪಡಿತಾ ಇದ್ರಂತೆ. ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪರಿಶೀಲನೆಯಲ್ಲಿ ಗೊತ್ತಾಗ್ತಾ ಇರೋದು. ಅಂಗನವಾಡಿ ಕಾರ್ಯಕರ್ತರು ಹೇಗೆ ಗೊತ್ತಾಯಿತು ಅಂದರೆ, ಅಂಗನವಾಡಿ ಕಾರ್ಯಕರ್ತರು ಕೊಟ್ಟಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಇನ್ಫಾರ್ಮೇಷನ್ ಎಲ್ಲದೂ ಕೂಡ ಸಿಗ್ತಾ ಇರೋದು. ಇನ್ನು ಭಾಳ ಆಶ್ಚರ್ಯ ಅಂದರೆ CM ತವರು ಕ್ಷೇತ್ರ, ನೂತನ CM DK ಶಿವಕುಮಾರ್ ಅವರ ತವರು ಕ್ಷೇತ್ರ ಕನಕಪುರದಲ್ಲಿ ಅತಿ ಹೆಚ್ಚು 3058 ಜನ ತೀರ್ಕೊಂಡಿದ್ದಾರೆ. ಅವರೆಲ್ಲ ತೀರ್ಕೊಂಡ್ರು ಯಾರಿದಾರಲ್ಲ ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ ಖಾತೆಗೆ ಹಣ ಹೋಗ್ತಾ ಇತ್ತಂತೆ. ಸೊ ಅದನ್ನು ಕೂಡ ಈಗ ಕ್ರಾಸ್ ಚೆಕ್ ಮಾಡಿ ಅದನ್ನು ಸ್ಟಾಪ್ ಮಾಡುವಂಥ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈಗ ನೀವು ಗೃಹಲಕ್ಷ್ಮಿಯವ್ರಿಗೆ ಏನು ಮಾಡಬೇಕು? ಈ ರೀತಿ ಆಗ್ತಾ ಇದೆಯಲ್ಲ, ಮತ್ತು ಸರ್ಕಾರನೂ ಕೂಡ ಕೊಟ್ಟಂಥ ಒಂದು ಇಂಪಾರ್ಟೆಂಟ್ ಸೂಚನೆ ಏನಂದ್ರೆ, ಆರಂಭದಲ್ಲಿ ಹೇಳಿದ್ನಲ್ಲ, ಏನಿಲ್ಲ, ನೀವು ಬಯೋಮೆಟ್ರಿಕ್ಕನ್ನು ಕಡ್ಡಾಯ ಮಾಡಿದ್ದಾರೆ, ಅದನ್ನು ನೀವು ಕಂಪಲ್ಸರಿ ಮಾಡಿಸ್ಲೇಬೇಕು. ನಮಗೆ ಈಗಾಗಲೇ ಹಣ ಬರ್ತಾ ಇದೆಯಲ್ಲ, ನಮಗೆ ರೆಗ್ಯುಲರ್ ಆಗಿ ನಾವು ಕೂಡ ಮಾಡಿಸ್ಬೇಕಂದ್ರೆ ಖಂಡಿತ ನೀವೇ ಮಾಡಿಸ್ಬೇಕಾಗಿರೋದು. ಏನಂತ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇನ್ನೂ ಇನ್ಫಾರ್ಮೇಷನ್ ಅಧಿಕೃತವಾಗಿ ಹೇಳಿಲ್ಲ. ಬಟ್ ರೆಡಿ ಮಾಡಿಟ್ಕೊಳ್ಳಿ ಏನೇನು ಮಾಡಿಸ್ಬೇಕು ಅಂಥೇಳಿ. ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು, ಅದ್ರ ಜೊತೆಗೆ ವೋಟರ್ ID ಇಟ್ಕೊಂಡಿರ್ರಿ. ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ ಅದರ ಬೇಸ್ ಮೇಲೆ ಹೇಳ್ತಾ ಇರೋದು. ನೀವು ಮಾಡಬೇಕಾಗಿರೋದು ಎಷ್ಟು, 1,28,00,000 ಗೃಹಲಕ್ಷ್ಮಿಯರಿದ್ದೀರಿ. ಅವರೆಲ್ಲರೂ ಕೂಡ ಈ ಹಿಂದೆ ಅಂದರೆ ನಿಮಗೆ ಈಗಲೂ ಕೂಡ ಈ BPL ಕಾರ್ಡಲ್ಲಿ ನೀವೇನಾದರೂ ಅಕ್ಕಿ ತೊಗೋಬೇಕು ಅಂದರೆ ಹೆಬ್ಬಟ್ಟು ನೀವು ಮಾಡೇ ಮಾಡ್ತೀರಿ. ನೀವು ಹೆಬ್ಬಟ್ಟು ಸ್ಕ್ಯಾನಿಂಗ್ ಮಾಡ್ತೀರಲ್ಲ, ಸೊ ಹೆಬ್ಬಟ್ಟು ಸ್ಕ್ಯಾನಿಂಗ್ ಕಂಪಲ್ಸರಿ ಮಾಡಬೇಕು. ಏನು ಅಂದರೆ ಈ ಸರಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಗೃಹಲಕ್ಷ್ಮಿ ಸ್ಕೀಮ್ಗೂ ಕೂಡ. ಆ ಅಪ್ಲಿಕೇಶನ್ನ ಜೊತೆಗೆ ನೀವು ಹೆಬ್ಬಟ್ಟಿನ ಸ್ಕ್ಯಾನಿಂಗ್ ಅಥವಾ ನಿಮ್ಮ ಕಣ್ಣುಗಳ ಸ್ಕ್ಯಾನಿಂಗ್ ಏನಿದೆ, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸ್ಕ್ಯಾನಿಂಗ್ ಮಾಡಿ ಐಡೆಂಟಿಟಿ ಮಾಡುತ್ತೆ. ಅಂದರೆ ನೀವೇನಾ ಅದರ ಫಲಾನುಭವಿ ಅನ್ನೋದನ್ನು ಆ ಕ್ರಾಸ್ ಚೆಕ್ ಮಾಡಾದಮೇಲೆ ಅಪ್ಲಿಕೇಶನ್ ನಿಮ್ಮದು ಓಕೆ ಆದಮೇಲೆ ನಿಮಗೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಹೋಗುತ್ತೆ. ಇದೆರಡು ಕೂಡ. ಅದರ ಜೊತೆಗೆ ನೀವೇನಾದರೂ SC ST ಈ ರೀತಿ ಏನಾದರೂ ಕಮ್ಯುನಿಟಿ ಇದ್ದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್. ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆಗೆ RD ನಂಬರ್ ಇರುತ್ತೆ. ಅದ್ರ ಜೊತೆಗೆ ಆ RD ನಂಬರನ್ನು ಕೂಡ ಎಂಟ್ರಿ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಸಂಪೂರ್ಣ ಫಾರ್ಮನ್ನು ತುಂಬಿದ ನಂತರವೇ ನಿಮಗೆ ಅದು ಓಕೆ ಮಾಡಿದ ನಂತರವೇ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಯಾವಾಗ ಅಪ್ಲೈ ಮಾಡಬೇಕು ಈ ಕುರಿತು ಅಪ್ಡೇಟ್ ಇನ್ಫಾರ್ಮೇಷನ್ ಇನ್ನೂ ಬರಬೇಕಾಗಿದೆ. ಬಂದ ಕೂಡಲೇ ನಿಮಗೆ ಕೊಡ್ತೀನಿ. ಎಲ್ಲಿ ಅಪ್ಡೇಟ್ ಮಾಡ್ತೀರಿ ಅನ್ನೋದಾದರೆ, ಬ್ರೌಸಿಂಗ್ ಸೆಂಟರ್ಗಳು ಎಲ್ಲೆಲ್ಲಿ ಇರ್ತದೋ ಅಲ್ಲಿ, ಅದರಲ್ಲಿ ಭಾಳ ಸ್ಪೆಷಲಾಗಿ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರ, ಈ ರೀತಿ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಅದರಲ್ಲೂ ಕೂಡ ನಿಮಗೆ ಹೆಬ್ಬಟ್ಟು ಸ್ಕ್ಯಾನಿಂಗ್ ಮಾಡುವಂಥ ವ್ಯವಸ್ಥೆ ಇರುವಂಥ ಬ್ರೌಸಿಂಗ್ ಸೆಂಟರ್ಗಳಿದ್ದಾವೆ. ಅಲ್ಲಿ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವಾಗಿಂದ ಆ ಅಪ್ಡೇಟ್ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.